ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಕರ್ಕೊಂಡೋಗ್ತಾರಪ್ಪ, ಖಂಡಿತ ಕರ್ಕೊಂಡೋಗ್ತಾರೆ. ಅದಕ್ಕೂ ಮೊದಲು ಒಂದೇ ಒಂದ್ಸಲ ನನ್ನ ಮಗಳನ್ನ ಕಣ್ತುಂಬ ನೋಡಿ ಸಮಾಧಾನ ಪಡ್ಕೋತೀವಿ. ದಯವಿಟ್ಟು ಕರ್ಸಪ್ಪ. ಅತ್ತೆ, ನಿಮಗೆಲ್ಲ ಕೈ ಮುಗಿಬೇಡಿ, ನಾನು ಕರೆಸ್ತೀನಿ. ನಾನೇ ಕರ್ಕೊಂಡ್ಬರ್ತೀನಿ. ಅಂತೂ ಇಂತೂ ನಿನ್ನ ರಿಲೀಸ್ ಟೈಮ್ ಬಂದೇ ಬಿಡ್ತು. ಸಂಜನಾ, ಮಾವ ಸ್ಟಾಪ್. ನರಸಿಂಹ, ನೋ ಮಾವ, ನೋ. ನಿಮ್ಮ ಮಗಳನ್ನ ನೀವು ಇಲ್ಲಿಂದಾನೇ ಮಾತಾಡಿಸ್ಬೇಕು. ನೀವು ಅಲ್ಲಿ ಹೋಗಂಗಿಲ್ಲ, ಅವಳು ಇಲ್ಲಿ ಬರೋ ಹಾಗಿಲ್ಲ. ಅತ್ತೆ, ನೋಡ್ಕೊಂಬಿಡಿ, ನಿಮ್ಮ ಮಗಳು ಚೆನ್ನಾಗಿ ಆರಾಮಾಗಿದ್ದಾಳೆ, ಸೇಫ್ ಆಗಿದ್ದಾಳೆ. ಸಂಜನನ ನಮಗೆ ಗೊತ್ತಿಲ್ಲದೆ ನಮ್ಮನೇಲೇ ಬಚ್ಚಿಟ್ಟಿದ್ಯಾ? ಹೌದು ಅತ್ತೆ, ನಮ್ಮ ಅಪ್ಪನ್ಗೆ ಇಷ್ಟೆಲ್ಲ ಮಾಡಿರೋರ ಮೇಲೆ ಸೇಡ್ ತೀರ್ಸ್ಕೋಬಾರ್ದಾ? ಅವಳು ನಮ್ಮನೇಲೇ ಇದ್ದಾಳೆ ಅಂತ ನನಗೊಂದು ಮಾತು ಹೇಳಿಲ್ವಲ್ಲೋ? ಅದೇ ಸೀಕ್ರೆಟ್ ಆಪರೇಷನ್ ಅತ್ತೆ. ಒಂದೇ ಒಂದ್ಸಲ ನನ್ನ ಮಗಳ ಹತ್ರ ಹೋಗಕ್ ಬಿಡಪ್ಪ. ನರಸಿಂಹ, ನೀನು ನನ್ನ ಮಗಳನ್ನ ಕೂಡಾಕಿದ್ದು ಅಲ್ದೆ ಅಲ್ಲಿಗೆ ಹೋಗ್ಬೇಡ ಅನ್ನೋದು ದೊಡ್ಡ ತಪ್ಪು. ರೇ, ಜಾಸ್ತಿ ಮಾತಾಡ್ಬಿಡ್ರಿ. ನಿಮ್ಮ ಮಗಳು ಮಾತಾಡಿರೋ ವಿಡಿಯೋ ನನ್ನ ಹತ್ರ ಇನ್ನೂ ಇದೆ. ಮೊದಲು ಅದು ನೀವೇನು ಮಾಡಬೇಕು ಅದು ಮಾಡಿ ಮುಗಿಸಿ, ಆಮೇಲೆ ನಾನು ಕರ್ಕೊಂಬರ್ತೀನಿ. ಡ್ಯಾಡ್, ಅವನು ಏನು ಹೇಳ್ತಾನೋ ಅದನ್ನ ಎಲ್ಲ ಮಾಡು. ಮೊದಲು ನನ್ನನ್ನು ಇವನಿಂದ ಬಿಡುಗಡೆ ಮಾಡ್ಕೊಂಡು ಕರ್ಕೊಂಡು ಹೋಗು. ಬನ್ನಿ ಸರ್, ನಾವು ಮೊದಲು ಸ್ಟೇಷನ್ಗೆ ಹೋಗೋಣ, ಆಮೇಲೆ ನೀವು ನಿಮ್ಮ ಮಗಳನ್ನ ಅಲ್ಲಿಂದನೇ ಕರ್ಕೊಂಡು ಹೋಗಿರಂತೆ. ಅಲ್ಲ, ಮತ್ತೆ ನನ್ನ ಮಗಳು? ಅತ್ತೆ, ನೀವೇನು ತಲೆ ಕೆಡಿಸ್ಕೊಂಬೇಡಿ. ನೀವು ಮಾವ ಅಪ್ಪ ಮುಂದೆ ಹೋಗಿ, ನಾನು ಅವಳನ್ನ ಕರ್ಕೊಂಬರ್ತೀನಿ. ಆ ಜವಾಬ್ದಾರಿ ನಂದು. ಅಪ್ಪ, ನಿಮ್ಮ ಸಾಹೇಬರು ನಿಮ್ಮನ್ನ ರಾಜ್ ಮರ್ಯಾದೆ ಕೊಟ್ಟು ಡಿಪಾರ್ಟ್ಮೆಂಟ್ ಜೀಪಲ್ಲೇ ಕರ್ಕೊಂಡು ಹೋಗ್ತಾರೆ ಅಲ್ವಾ ಮಾವ? ನಾನು ಇವಳನ್ನ ಆಟೋದಲ್ಲಿ ಕರ್ಕೊಂಬರ್ತೀನಿ. ರೀ, ಒಂದು ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು. ಏನು ಸಲ? ಒಳಗಡೆ ಬನ್ನಿ. ಸ್ವಲ್ಪ ಬೇಗ ಮಾತಾಡ್ಬಿಟ್ಟು ಕಳಿಸಿ. ಓಕೆ ಓಕೆ. ವತ್ಸಲ, ಏನೋ ಮಾತಾಡಬೇಕು ಅಂತ ಕರೆದೆ. ಏನಿದೆಲ್ಲ? ನಿಮ್ಮನ್ನ ಗಂಡಾಗಿ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ರೀ. ಕೆಲಸ ಕಳ್ಕೊಂಡಿದ್ರು, ಮನೆಯವ್ರಿಗೆಲ್ಲ ಗೊತ್ತಾದ್ರೆ ನೋವಾಗುತ್ತೆ ಅಂತ ಆ ನೋವನ್ನೆಲ್ಲ ನೀವೊಬ್ಬರೇ ತಡ್ಕೊಂಡಿದ್ರಲ್ರಿ. ನಿಮ್ಮಲ್ಲಿರೋ ಈ ತಾಳ್ಮೆಯ ಶಕ್ತಿಗೆ ನಾನು ಎಷ್ಟು ಹೊಗಳಿದ್ರು ಸಾಲ್ತು. ಆದರೂ ಇಷ್ಟು ವರ್ಷದಿಂದ ನಿಮ್ಮ ಜೊತೆ ನಾನು ಸಂಸಾರ ಮಾಡಿದ್ದೀನಿ. ನೀವು ನನಗಾದ್ರೂ ಹೇಳ್ಬೋದಿತ್ತು ತಾನೆ. ಗಂಡ ಮನೆ ಮಕ್ಕಳು ಅಂತ ಇಷ್ಟು ವರ್ಷ ಸಂಸಾರ ಜವಾಬ್ದಾರಿ ಹೊತ್ಕೊಂಡಿದ್ಯಾ. ಈ ವಿಷಯ ಗೊತ್ತಾದರೆ ನಿನಗೆ ತುಂಬ ನೋವಾಗತ್ತೆ ಅಂತ ನಾನು ಹೇಳಲಿಲ್ಲ ವತ್ಸಲ. ಹಾಗಂತ ಎಷ್ಟು ದಿವಸ ಈ ರೀತಿ ಸುಳ್ಳು ಹೇಳ್ಕೊಂಡು ಮನೆಯಿಂದ ಹೊರಗಿರ್ತಿದ್ದೀರಿ? ಗೊತ್ತಿಲ್ಲ, ಕೆಲಸ ಹೋದರೆ ಬೇರೆ ಏನಾದರೂ ಕೆಲಸ ಹುಡ್ಕೊಂಡು ನಿಮ್ಮನ್ನೆಲ್ಲ ಸಾಕ್ತಿದ್ದೆ ಹೊರತು ನಾನು ಯಾವತ್ತೂ ಕೈ ಕಟ್ಕೊಂಡು ಕೊಡೋನಲ್ಲ. ಇನ್ನೊಂದು ಸ್ವಲ್ಪ ದಿನ ನೋಡಿ ಬೇರೆ ಎಲ್ಲಾದರೂ ಕೆಲಸ ಹುಡ್ಕೊಳ್ಳೋಣ ಅಂತಿದ್ದೆ.
ಅಷ್ಟರಲ್ಲಿ ನನ್ನ ಮಗ ಈ ಥರ ನಿರ್ಧಾರ ತಗೊಂಡ. ನೋಡಿ, ಇನ್ನು ಮುಂದೆ ಏನೇ ವಿಷಯ ಇದ್ರು ನೀವು ನನ್ನಿಂದ ಮುಚ್ಚಿಡಬಾರ್ದು. ನಾನು ನಿಮ್ಮ ಜೊತೆ ಬರೀ ಸುಖ ಹಂಚ್ಕೊಳಕ್ಕಿಲ್ಲ ರೀ, ಕಷ್ಟ ಹಂಚ್ಕೊಳಕ್ಕೂ ಇದ್ದೀನಿ. ಅದು ನಿಮ್ಮ ಮನಸ್ಸಲ್ಲಿರಲಿ. ಸದ್ಯಕ್ಕೆ ನಾನು ರಿಟೈರ್ ಆಗುವವರೆಗೂ ಈ ಕೆಲಸನ ನನ್ನಿಂದ ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ರಿಟೈರ್ಡ್ ಆದಮೇಲೂ ನಾನು ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳಲ್ಲ. ಯಾವುದಾದ್ರು ಕೆಲಸ ಹುಡ್ಕೊಂಡು ಕಷ್ಟಪಟ್ಟು ಚೆನ್ನಾಗಿ ದುಡಿದು ನಿಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತೀನಿ. ಬಾ ರೆಡಿ ಜನಮ್ಮ, ಹೋಗೋಣ ಸ್ಟೇಷನ್ಗೆ. ನಡಿ ಸರ್, ಹೋಗೋಣ. ಮಗಳನ್ನ ಕರ್ಕೊಂಬರ. ಆಯ್ತು ನಡಿಯೇ, ಬನ್ನಿ ಜಲಂ. ಚಿಕ್ಕಿ, ಎಲ್ರನ್ನೂ ಬರಕ್ ಹೇಳಿದ್ಯಲ್ಲ, ಬಂದಿದೀವಿ. ಏನ್ ವಿಷಯ? ತಡಿಯೋ, ಕಾಫಿ ಕುಡಿತಾ ಇದ್ದೀನಿ. ಈ ಕಾಫಿ ಕುಡಿಯೋದನ್ನ ನೋಡಕ್ಕೆ ನಮ್ಮನ್ನೆಲ್ಲ ಕರೆದ್ಯಾ? ತರ್ಲೆ, ಸುಮ್ಮನೆ ಇರೋ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಹಾಗೆ ನಮ್ಮ ಸೌಂದರ್ಯ ನಿಮ್ಮ ದೀಪ ಮಧ್ಯೆ ಇವಾಗ ಕೊನೆ ಟಾಸ್ಕ್ ಶುರುವಾಗತ್ತೆ. ನಮ್ಮ ಸೌಂದರ್ಯ, ನಿಮ್ ದೀಪ. ಚಿಕ್ಕಿ, ಇಬ್ರು ಒಂದೇ ಮನೆಯವ್ರಲ್ವಾ? ನೀನ್ ಯಾಕೆ ಬೇರೆ ಬೇರೆ ಮಾಡ್ತಾ ಇದ್ಯಾ? ಏ ತರ್ಲೆ, ಮಾತಾಡೋವಾಗ ಮಧ್ಯೆ ಬಾಯಿ ಹಾಕಿದ್ರೆ ನೀನು ಟಾಸ್ಕ್ ಮಾಡ್ಬೇಕಾಗತ್ತೆ, ಹುಷಾರ್. ಬೇಡ ಬೇಡ ಬೇಡ, ನಾನೇ ಸೈಲೆಂಟ್ ಆಗಿರ್ತೀನಿ. ಮೊದಲನೇ ಟಾಸ್ಕ್ ಅಲ್ಲಿ ದೀಪ ಕಷ್ಟಪಟ್ಟು ಗೆದ್ಲು. ಎರಡನೇ ಟಾಸ್ಕ್ ಅಲ್ಲಿ ನಮ್ಮ ಸೌಂದರ್ಯ ಆರಾಮಾಗಿ ಗೆದ್ಬಿಟ್ಲು. ಯಾಕೆ ಹೇಳು? ಯಾಕೆಂದ್ರೆ ಈ ಹುಡುಗಿ ಟಾಸ್ಕ್ ಹೆದರ್ಕೊಂಡು ಬರ್ಲೇ ಇಲ್ವಲ್ಲ. ಏನಮ್ಮ, ಇವತ್ತಿನ ಟಾಸ್ಕ್ಗೆ ಬರ್ತೀಯೋ ಇಲ್ಲ ಲಾಸ್ಟ್ ಟಾಸ್ಕ್ ಮಾಡಿದ್ಯಲ್ಲ ಹಾಗೆ ಕೈ ಕೊಡ್ತೀಯೋ? ಇಲ್ಲ ಮೇಡಮ್, ಇವತ್ತು ನಾನು ಎಲ್ಗೂ ಹೋಗಲ್ಲ. ಇವತ್ತಿನ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸ್ತೀನಿ. ಬರೀ ಪಾರ್ಟಿಸಿಪೇಟ್ ಮಾಡೋದಲ್ಲ, ಗೆದ್ದು ತೋರಿಸ್ಬೇಕು. ಇಲ್ಲಾಂದ್ರೆ ಕೊಟ್ಟು ಮಾತಿನ ಹಾಗೆ ಮನೆ ಬಿಟ್ಟು ಓಡ್ತಾ ಇರ್ಬೇಕು. ಅಲ್ಲ ಗೌರಿ, ಅವತ್ತು ಏನೋ ಇವರು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು, ನೀನು ಅದನ್ನೇ ಸೀರಿಯಸ್ ಆಗಿ ತಗೊಂಡು ಮನೆ ಬಿಟ್ಟು ಕಳ್ಸೋದ್ರಲ್ಲೇ ಇದೆಯಲ್ಲ. ಹೌದು ಚಿಕ್ಕಮ್ಮ, ಕಾಂಪಿಟೇಷನ್ ಎಲ್ಲ ಓಕೆ, ಆದರೆ ಈ ಮನೆ ಬಿಟ್ಟು ಹೋಗೋದೆಲ್ಲ ಯಾಕೆ ಬೇಕು? ಅಲ್ಲಪ್ಪ, ನಾನ್ ಕೊಟ್ಟ ಚಾಲೆಂಜ್ನ ಒಪ್ಕೊಂಡು ಸೋತ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದವಳು ಇವಳು, ನಾನಲ್ಲ.